ಕಲಬುರಗಿಯಲ್ಲೂ ಅಷ್ಟೇ ಹೃದಯಾಘಾತಕ್ಕೆ ಮತ್ತೊಂದು ಸಾವಾಗಿರೋದ್ರ ಡೀಟೇಲ್ಸ್. ಹೃದಯಾಘಾತದಿಂದ ಕಾಲೇಜು ಉಪ ಪ್ರಾಂಶುಪಾಲ ವೈಸ್ ಪ್ರಿನ್ಸಿಪಲ್ ಸಾವಾಗಿದೆ. ಬಿದ್ದಾಪುರ ಕಾಲೋನಿ ನಿವಾಸಿ ಗುರುಬಸಯ್ಯ ಅಂತ, ಇವರಿಗೆ 50 ವರ್ಷ ವಯಸ್ಸಾಗಿತ್ತು. ಬೆಳಗ್ಗೆ ವಾಕಿಂಗ್ ಮುಗಿಸಿ ಮನೆಗೆ ಬಂದು ಗುರುಬಸಯ್ಯ ಅವರು ಕೂತಿದ್ರಂತೆ. ಈ ವೇಳೆ ವಾಂತಿಯಾಗಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಕಲಬುರಗಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಂದರೆ ವೈಸ್ ಪ್ರಿನ್ಸಿಪಲ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರಂತೆ. ವಾಕಿಂಗ್ ಹೋಗಿದ್ರಂತೆ. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇತ್ತು, ಚೆನ್ನಾಗಿ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತಾಯಿದ್ರು. ಆದರೂ ಸಾವಾಗಿದೆ. ಇವರ ಅಕಾಲಿಕ ಮರಣಕ್ಕೆ ಕುಟುಂಬ ಕೂಡ ಆಘಾತವನ್ನು ವ್ಯಕ್ತಪಡಿಸಿದೆ. ನೋಡಿ, ಎರಡು ರೀತಿಯಲ್ಲಿ ಕೂಡ ಇದನ್ನು ನಾವು ವಿಶ್ಲೇಷಣೆ ಮಾಡಬಹುದು. ಒಂದು, ಯಾವುದಾದ್ರೂ ಹೆಚ್ಚು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಿದಾಗ ಕೂಡ ಹೃದಯದ ಬಡಿತದಲ್ಲಿ ವೇರಿಯೇಷನ್ಸ್ ಆಗುತ್ತೆ. ತುಂಬ ಹೆಚ್ಚು ಫಿಸಿಕಲ್ ಫಿಟ್ನೆಸ್ಸನ್ನು ಕೂಡ ಮಾಡೋಕ್ಕೆ ಹೋಗಬಾರ್ದು ಅಂತ ಕೆಲವರು ಹೇಳ್ತಾ ಇರ್ತಾರೆ. ಇವ್ರ ವಿಚಾರದಲ್ಲಿ ಏನಾಯಿತು ಅನ್ನೋದು ಗೊತ್ತಿಲ್ಲ. ಆಮೇಲೆ ನಾವು ಹೆಚ್ಚಾಗಿ ಯಾವುದಾದ್ರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಹೃದಯದ ರಕ್ತನಾಳದಲ್ಲಿ ಅಲ್ಸರ್ಸ್ ಇರುತ್ತಂತೆ, ಅದು ಒಡೆಯುತ್ತಂತೆ, ಆಗ ಬ್ಲಾಕೇಜ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ.